ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ದೇವರನ್ನೇನೈತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ MTR ಗೊತ್ತಿಲ್ಲ, MTRದ ತಿಂಡಿಗಳಂತ ಸೂಪರಾಗಿರುತ್ತೆ. ಅದರಲ್ಲೂ ಮಸಾಲೆಗಳು ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ಅದನ್ನು ಯೂಸ್ ಮಾಡಿಕೊಂಡು. ಅದೇ ಥರ ನಾನು ಏನು ಮಾಡಿದೆ, MTR ಹೋಟೆಲ್ಲಿಗೆ ಹೋಗಿದ್ದೆ. ಅಲ್ಲಿ ದೋಸೆ ತುಂಬಾ ಚೆನ್ನಾಗಿತ್ತು. ಹೇಗೆ ಮಾಡಿದಾರಪ್ಪ ಅಂತ ನೋಡಿದ್ರೆ ಅದು ಕೆಂಪಕ್ಕಿಯಲ್ಲಿ ಮಾಡಿದರು. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೆಂಪಕ್ಕಿ ದೋಸೆಯನ್ನು ಮಾಡ್ತಾಯಿದ್ದೀನಿ MTR ಸ್ಟೈಲಲ್ಲಿ. ನೋಡಿ, ಏನೇ ಹೋಟೆಲಿಗೆ ಹೋಗಬೇಕು ಅನಿಸಿದ್ರೂ ಫಸ್ಟ್ ಇಷ್ಟ ಆಗೋದೇ ಮಸಾಲೆ ದೋಸೆ ಯಾಕೆ ಚೆನ್ನಾಗಿರುತ್ತೆ ಅಂದರೆ ತುಪ್ಪ, ಬೆಣ್ಣೆ, ಹಾಗೆ ಪಲ್ಯ, ಚಟ್ನಿ ಪುಡಿ ಮತ್ತು ಚಟ್ನಿ, ಕೆಂಪು ಚಟ್ನಿ, ಈ ಥರ ವೆರೈಟಿಯಾಗಿ ಇರುವಂಥ ಪದಾರ್ಥಗಳಲ್ಲಿ ಕಾಂಬಿನೇಷನ್ ಆಗಿ ಬರುವಂಥದ್ದು ತಿಂಡಿ ಅಂತಂದರೆ ಅದು ದೋಸೆ. ಅಪ್ಪ, ವೆರೈಟಿ ದೋಸೆ ಸಿಗುತ್ತೆ. ಈರುಳ್ಳಿ ದೋಸೆ ಅಂತೆ, ಉತ್ತಪ್ಪ ಅಂತೆ, ಏನು ದೋಸೆ ಸಿಗುತ್ತೆ ಅಲ್ವಾ. ನಮಗಂತೂ ಹೋಟೆಲಿಗೆ ಹೋದರೆ ಈ ಸೌತ್ ಇಂಡಿಯನ್ ಫುಡ್ಡಲ್ಲಿ ಕಂಫರ್ಟಬಲ್ ಆಗಿರುವಂಥದ್ದು ಒಂದು ಇಡ್ಲಿ, ಒಂದು ದೋಸೆ. ಈ ಥರ ಒಂದು ಸೌತ್ ಇಂಡಿಯನ್ ಫುಡ್ಡು ಯಾವಾಗ ನೋಡಿದ್ರೆ ಹೆಲ್ದಿಯಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಟ್ರಾವೆಲಿಂಗ್ ಹೋಗಬೇಕಾದ್ರೆ ಬೆಸ್ಟ್ ಅಂದರೆ ಬೆಸ್ಟು ಈ ಸೌತ್ ಇಂಡಿಯನ್ ಫುಡ್ಡು. ಮನೆಯಲ್ಲಿ ಒಂದೊಂದು ಸಾರಿ ಏನಾಗ್ಬಿಡುತ್ತೆ ಅಂತಂದರೆ ಪದೇ ಒಂದೇ ಥರ ದೋಸೆ ಮಾಡಿದರೆ ಬೇಜಾರಾಗುತ್ತಲ್ವ. ಈ ಥರನೂ ದೋಸೆ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಮಾಡಲಿಕ್ಕೂ ತುಂಬಾ ಈಸಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಟೇಸ್ಟ್ ಮಾತ್ರ ಸೂಪರ್. ಬಟ್ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ ಇದ್ರ ಜೊತೆಗೆ ಪಲ್ಯ ಮಾಡಿಲ್ಲ. ನಾನು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ, ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಇದ್ರ ಪ್ರೋಸೆಸ್ಸೇ ತುಂಬ ಲೇಟ್ ಅಲ್ವಾ. ಹಾಗಾಗಿ ನಾನು ದೋಸೆ ನೆನೆ ಹಾಕ್ಬಿಟ್ಟು ಇದೆಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಹಾಗಾಗಿ ನಾನು ಸ್ಕಿಪ್ ಮಾಡಿಬಿಟ್ಟೆ ಪಲ್ಯ ಮಾಡೋದು. ನೆಕ್ಸ್ಟ್ ಟೈಮ್ ಮಾತ್ರ ಗ್ಯಾರಂಟಿ ಪಲ್ಯ ಮಾಡಿ ತೋರಿಸ್ತೀನಿ, ಇದೇ ಥರ ದೋಸೆ ಮಾಡಿಬಿಟ್ಟು. ಬ್ಯಾಟರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ದೋಸೆ ಹಾಕಿದರೆ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಹೇಳ್ತಾಯಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾಯಿತ್ತು. ಆಮೇಲೆ ಟೇಸ್ಟು ಬೊಂಬಾಟ ಟೇಸ್ಟು, ಬಾಯಲ್ಲಿಟ್ಟರೆ ಕರಗು ಹೋಗ್ತಾಯಿತ್ತು. ಅಷ್ಟು ಸ್ಮೂತು ಸ್ಟ್ರಕ್ಚರಲ್ಲಿ ಬಂದಿರೋಂಥ ದೋಸೆ. ಆಮೇಲೆ ಅಯ್ಯಪ್ಪ, ಅದು ಹೇಳಬಾರ್ದು. ಚಟ್ನಿನೂ ಚೆನ್ನಾಗಿತ್ತು ರೀ. ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಕಾಯಿ ಮತ್ತು ಪುಟಾಣಿ ಹಾಕಿ ಮಾಡಿರೋಂಥ ಚಟ್ನಿ ಇತ್ತು, ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ಈ ದೋಸೆಗೆ ಚಟ್ನಿ ಪುಡಿನೂ ಹಾಕಿದ್ದೀನಿ. ಚಟ್ನಿ ಪುಡಿ ದೋಸೆನೂ ಚೆನ್ನಾಗಿತ್ತು. ಹಾಗೆಯೇ ಕೆಂಪು ಚಟ್ನಿ ಯಾವ ಥರ ಮಾಡ್ತಾರೆ ಅಂತ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ. ಆ ಥರ ಚಟ್ನಿನೂ ಮಾಡಿದ್ದೆ ನಾನು. ಕೆಂಪು ಒಣಮೆಣಸಿನ ಚಟ್ನಿ, ಅದು ಕೂಡ ಒಳ್ಳೆ ಕಾಂಬಿನೇಷನ್ ಕೊಡ್ತು. ಮತ್ತು ತಿನ್ಲಿಕ್ಕಂತೂ ಭಯಂಕರ ರುಚಿ ಇತ್ತು ನೋಡಿ. ಅದು ಹೇಗಿತ್ತು ಅಂತಂದರೆ ಎಲ್ಲರೂ 1-2 ದೋಸೆ ತಿನ್ನೋ ಜಾಗದಲ್ಲಿ 3-4 ದೋಸೆ ತಿನ್ನೋ ಲೆವೆಲ್ಲಿಗಾಗುತ್ತೆ. ಅಷ್ಟು ಚೆನ್ನಾಗಿ ಬಂತು ಮಾತ್ರ. ನೀವು ಟ್ರೈ ಮಾಡಿ. ಬಟ್ ಏನಂತಂದರೆ ಇದ್ರ ಜೊತೆಗೆ ಸ್ವಲ್ಪ ಮಂಡಕ್ಕಿ ಹಾಕಿ ತುಂಬ ಉಬ್ಬು ಸ್ಟ್ರಕ್ಚರಲ್ಲಿ ಬರುತ್ತೆ. ಮಂಡಕ್ಕಿ ಇಲ್ಲ ಅಂತಂದರೆ ಅವಲಕ್ಕಿ ಒಂದು ಅರ್ಧ ಲೋಟ ಆಗೋಷ್ಟು ನೆನೆಸ್ಬಿಟ್ಟು ರುಬ್ಬಬೇಕಾದ್ರೆ ಹಾಕಿ ಸೂಪರ್ ದೋಸೆ, ಭಯಂಕರ ದೋಸೆ ಆಗುತ್ತೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಂಜಾಯ್ ಮಾಡಿದ್ವಿ ಎಲ್ಲರೂ, ಮನೇಲೆಲ್ಲರೂ ಖುಷಿಪಟ್ಟು ತಿಂದರು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.